ನಮಸ್ತೆ ವೀಕ್ಷಕರೇ, ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬನ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಬಾಳೆಹಣ್ಣು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಸೋಡಾ ಪೌಡ್ರು, ಮೊಸರು, ಸಕ್ಕರೆ, ಉಪ್ಪು, ಜೀರಿಗೆ, ತುಪ್ಪ, ಮೈದಾ ಹಿಟ್ಟು. ಮೈದಾ ಪೌಡ್ರು 1 ಲೋಟ ಹಾಕ್ಕೊಂಡಿದ್ದೀನಿ. ಮೊಸರು 1 ಕಪ್ಪು, ಸೋಡಾ ಪೌಡರ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಸ್ಪೂನ್, ತುಪ್ಪ 2 ಸ್ಪೂನ್, ಸಕ್ಕರೆ 2 ಚಮಚ, ಇವಾಗ ಪಚ್ಚೆ ಬಾಳೆಹಣ್ಣು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಸಿ, ಅದು ಚಪಾತಿ ಹಿಟ್ಟು ಥರ ಚೆನ್ನಾಗಿ ಬರಬೇಕು, ಸಾಫ್ಟಾಗಿ, ಕೈಯಲ್ಲಿ ಹಿಡಿಬಾರ್ದು. ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಅದು ಗಟ್ಟಿ ಬರೋವರೆಗೂ. ಇವಾಗ ಕೈಯಲ್ಲಿ ಅಂಟ್ತದೆ, ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಇಟ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಗಟ್ಟಿ ಬರೋ ತನಕನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿರಬೇಕು, ಅದು ಸ್ವಲ್ಪ ಗಟ್ಟಿ ಬರೋ ತನಕ. ಬೇಕಾದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ನಾನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಅದು ಚಪಾತಿ ಹಿಟ್ಟು ಥರ ಬರುವವರೆಗೂ ಸ್ವಲ್ಪ ಸಾಫ್ಟಾಗಿ, ಕೈಯಲ್ಲಿ ಸ್ವಲ್ಪನೂ ಅಂಟಬಾರ್ದು. ನೋಡಿ, ಅಂಟ್ತಾ ಇಲ್ಲ ಇವಾಗ ಕೈಯಲ್ಲಿ. ಅದು ಚೆನ್ನಾಗಿ ಕಲಸಿ ಆಮೇಲೆ ಒಂದು 2 ಗಂಟೆ ತನಕ ಹಾಗೆ ನೆನೆಯಲಿಕ್ಕೆ ಬಿಡಿ. ನೋಡಿ, ಇವಾಗ ಉಂಡೆ ಎಲ್ಲ ಮಾಡ್ಕೊಂಡಿಟ್ಟಿದ್ದೀನಿ. ಈಗ ಸ್ವಲ್ಪ ಹೀಗೆ ಹಿಟ್ಟು ಹಾಕಿ ನೋಡಿ ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟ ಆದರೆ ಸಾಕು. ಎಣ್ಣೆ ಕಾದಿದೆ, ಇವಾಗ ಹಾಕ್ತಾ ಇದ್ದೀನಿ. ಅದು ಸಣ್ಣ ಉರಿಯಲ್ಲಿ ಕಾಯಿಸ್ಬೇಕು. ನೋಡಿ, ಇವಾಗ ಹೇಗೆ ಚೆನ್ನಾಗಿ ಉಬ್ಬಿದೆ ನೋಡಿ. ನೋಡಿ ಹೇಗೆ ಉಬ್ಬಿದೆ ಚೆನ್ನಾಗಿ. ಈಗ ನಮ್ಮ ಬನ್ಸ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬನ್ಸ್ ಮಾಡೋದು ಅಂತ. ನಿಮಗೆ ಏನೆಂದರೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.